ಹಲೋ ಎವ್ರಿವನ್, ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೆ ನಾನು ಹ್ಯೂಸ್ಟನ್ಗೆ ಟ್ರಿಪ್ಪಿಗೆ ಬಂದಿದ್ದೀವಿ ಅಂತ. ನಾಸಾಗೆ ವಿಸಿಟ್ ಮಾಡಿದ್ವಿ. ಅದಾದ್ಮೇಲೆ ಗ್ಯಾಲ್ವೆಸ್ಟನ್ ಬೀಚ್ ಹತ್ರ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಮಕ್ಕಳಂತೂ ಎಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ನಾವು ಬೀಚ್ ಹತ್ರ ರೀಚ್ ಆಗೋಷ್ಟರಲ್ಲೇ 6:30 ಆಗ್ಬಿಟ್ಟಿತ್ತು. ಆದ್ರೂ ಡೇ ಲೈಟ್ ಸೇವಿಂಗ್ ಇರೋದ್ರಿಂದ 9 ಗಂಟೆವರೆಗೂ ಬೆಳಕಿರುತ್ತೆ. ಬೀಚ್ ಹತ್ರ ಸನ್ಸೆಟ್ ನೋಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಊಟಕ್ಕೆ ಚಪಾತಿ, ಪನ್ನೀರ್ ಗ್ರೇವಿ, ಪನ್ನೀರ್ ಡ್ರೈ ಫ್ರೈ ಮಾಡಿದ್ದೀನಿ. ಹೊರಗಡೆ ಕೂಡ ತಗೊಂಡು ತಿನ್ಬೋದು, ಆದ್ರೆ ಇಲ್ಲಿ ಬ್ರೆಡ್, ಬರ್ಗರ್, ಸಲಾಡ್ಸ್, ನಾನ್ ವೆಜ್ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಶನಿವಾರ ನಾವು ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ನಾವೇ ಕುಕ್ ಮಾಡ್ಕೊಂಡು ತಿನ್ನೋದು ಬೆಟರ್ ಅಂತ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಡೇ ಬೆಳಗ್ಗೆನೆ ಎದ್ದು ಸನ್ರೈಸ್ ನೋಡಿ ಬೀಚ್ ಹತ್ರ ಸ್ವಲ್ಪ ಹೊತ್ತು ಆಟ ಆಡಿ ಮತ್ತೆ ಫ್ರೆಶ್ ಅಪ್ ಆಗಿ ಇವಾಗ ನೇವಲ್ ಮ್ಯೂಸಿಯಂಗೆ ಬಂದಿದ್ದೀವಿ. ಇಲ್ಲಿ ಯುದ್ಧಕ್ಕೆ ಯೂಸ್ ಮಾಡಿರುವಂತಹ ಸಬ್ಮರೈನ್ ಮತ್ತೆ ಯುದ್ಧ ನೌಕೆ ಇದೆ. ಸೊ ಅದರ ಕಂಪ್ಲೀಟ್ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದ್ರೆ ಒಂದ್ಸರಿ ಚೆಕ್ ಮಾಡಿ. ಇನ್ನು ಈ ಶಿಪ್ ಅಲ್ಲೆಲ್ಲ ಓಡಾಡಿದ್ಮೇಲೆ ಹೊಟ್ಟೆ ಹಶ್ವಾಗ್ತಿತ್ತು. ಸಂಡೇ ಆಗಿರೋದ್ರಿಂದ ಸೀ ಫುಡ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ಊಟ ಅಂತೂ ನಮ್ಗೆ ಇಂಡಿಯಾದಲ್ಲಿ ತಿಂದಷ್ಟು ಸಮಾಧಾನ ಆಗಲ್ಲ, ಆದ್ರೆ ಬಿಲ್ ನೋಡಿ ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ಮತ್ತೆ ನೆಕ್ಸ್ಟ್ ಮಿನಿ ವ್ಲಾಗ್ ಅಲ್ಲಿ